ಆತ್ಮೀಯ ಸ್ನೇಹಿತರೆ, ನಮ್ಮ ಹೃದಯ ಮನಸ್ಸುಗಳಿಗೆ ಸಂತೋಷ ನೀಡುವ, ದೇವರ ಬಳಿಗೆ ನಡೆಸುವ ನಿಮ್ಮ ನೆಚ್ಚಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಾವು ಈ ದಿನಗಳಲ್ಲಿ ಅಪೊಸ್ತಲರ ಕಾರ್ಯಗಳ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಿದ್ದೇವೆ. ಈಗಾಗಲೇ ಸುವಾರ್ತೆಯ ಸತ್ಯಗಳನ್ನು ತಿಳಿದುಕೊಳ್ಳುತ್ತಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಇಸ್ರಾಯೇಲರ ಹಬ್ಬಗಳ ವಿಶೇಷಗಳೇನು? ಪವಿತ್ರಾತ್ಮನು ಬಂದಾಗ ತನ್ನ ಇರುವಿಕೆಯನ್ನು ಹೇಗೆ ತೋರಿಸಿದನು? ಸಭಾಯುಗದ ಪ್ರಾರಂಭದ ಸತ್ಯಗಳನ್ನು ತಿಳಿದುಕೊಳ್ಳಬೇಕೋ? ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರ ಹತೋಟಿಗೆ ಒಪ್ಪಿಸಿಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡ್ಕೊಳ್ಳುವವರೇ ಧನ್ಯರು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಅಪೊಸ್ತಲ ಕೃತ್ಯಗಳು ಪುಸ್ತಕದ 1ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ದೇವರು ನಮಗೆ ತನ್ನ ವಾಕ್ಯದ ಮೂಲಕವಾಗಿ ಅನೇಕ ಸತ್ಯಗಳನ್ನು ತಿಳಿಯಪಡಿಸಿದ್ದಾನೆ. ಅದೆಲ್ಲವನ್ನು ನಮ್ಮದಾಗಿ ಮಾಡಿಕೊಂಡು ನಮ್ಮ ಧ್ಯಾನದಲ್ಲಿ ನಾವು ಮುಂದೆ ಸಾಗುವಾಗ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯಕ್ಕೆ ಬರೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನಾವು ನೋಡುವುದಾದರೆ ಪಂಚಾಶತಮ ದಿನ ಎಂಬುದಾಗಿದೆ. ಪ್ರಿಯರೇ, ಈ ಅಧ್ಯಾಯವನ್ನು ನಾವು 2 ಭಾಗವಾಗಿ ಮಾಡಬಹುದಾಗಿದೆ. ಮೊದಲ 13 ವಚನಗಳಲ್ಲಿ ಪವಿತ್ರಾತ್ಮನ ಆಗಮನದ ಕುರಿತಾಗಿ ತಿಳಿಸಲ್ಪಟ್ಟಿದೆ. 14ರಿಂದ 47 ತನಕ ಅಪೊಸ್ತಲನಾದ ಪೇತ್ರನು ಮಾಡಿದ ಸಭಾಯುಗದ ಪ್ರಥಮ ಪ್ರಸಂಗವು ತಿಳಿಸಲ್ಪಟ್ಟಿದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಬಂದಿರಲಾಗಿ ಎಂಬ ಪದದ ಅರ್ಥವನ್ನು ನಾವು ನೋಡುವುದಾದರೆ ಪೂರ್ತಿಯಾಗಿರಲಾಗಿ ಎಂದಾಗಿರುತ್ತದೆ. ಪಂಚಾಶತಮ ಹಬ್ಬದ ದಿನವು ಪೂರ್ತಿಯಾಗಿರಲಾಗಿ ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಪಂಚಾಶತಮ ದಿನದ ಹಬ್ಬವು ಪ್ರಥಮ ಫಲದ ಹಬ್ಬದ 50 ದಿನಗಳ ನಂತರ ಬರುತ್ತದೆ. ಪ್ರಿಯರೇ, ಯಾಜಕಾಂಡ ಪುಸ್ತಕವನ್ನು ಧ್ಯಾನ ಮಾಡುವಾಗ ಪ್ರಥಮ ಫಲದ ಹಬ್ಬವು ಪುನರುತ್ಥಾನವನ್ನು ಸೂಚಿಸುತ್ತದೆಂದು ನೋಡಿದೆವು. ಕ್ರಿಸ್ತನು ಪ್ರಥಮ ಫಲವಾಗಿದ್ದಾನೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 15ನೇ ಅಧ್ಯಾಯ 23ನೇ ವಚನದಲ್ಲಿ ಹೀಗೆ ಬರೆದದೆ: ಆದರೆ ಪ್ರತಿಯೊಬ್ಬನೂ ತನ್ನ ತನ್ನ ತರಗತಿಯಲ್ಲಿರುವನು. ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪಸ್ಕ ಹಬ್ಬವು ಕ್ರಿಸ್ತನ ಮರಣವನ್ನು ಸೂಚಿಸುತ್ತದೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಮರಣದಲ್ಲಿ ಪಸ್ಕಾ ಹಬ್ಬವು ಪೂರ್ತಿಯಾಗಿರುವುದಾದರೆ, ಪುನರುತ್ಥಾನವು ಪ್ರಥಮ ಫಲಗಳ ಹಬ್ಬದಲ್ಲಿ ಪೂರ್ತಿಯಾಗಿರುವುದಾದರೆ, ಪಂಚಾಶತಮ ಹಬ್ಬವು ಯಾವುದಾದರೊಂದರ ಸೂಚನೆಯೇ ಆಗಿರಬೇಕಲ್ಲವೇ? ಅದು ಸಭೆಯ ಹುಟ್ಟುವಿಕೆಯನ್ನು, ಸಭೆಯು ಅಸ್ತಿತ್ವಕ್ಕೆ ಬಂದದನ್ನು ಸೂಚಿಸುವಂಥದ್ದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಪಂಚಾಶತಮ ದಿನದ ಹಬ್ಬವು ಬಂದಿರಲಾಗಿ ಅಂದರೆ ಅದು ಮೂಲತಃ ಯಾವ ಉದ್ದೇಶಕ್ಕಾಗಿ ಕೊಡಲ್ಪಟ್ಟಿದೆಯೋ ಅದರ ಸಂಪೂರ್ತಿಯಾಗಿರುತ್ತದೆ. ಪಂಚಾಶತಮ ದಿನದಂದು ಕರ್ತನಿಗೆ ನೈವೇದ್ಯವನ್ನು ಸಮರ್ಪಿಸಬೇಕಿದೆ. ಅದು ರೊಟ್ಟಿಯಿಂದ, ಹುಳಿ ಹಾಕಿದ ಗೋಧಿಯ ಹಿಟ್ಟಿನಿಂದ 2 ರೊಟ್ಟಿಗಳಾಗಿ ಮಾಡಲ್ಪಡಬೇಕು. ಇದನ್ನು ಯಾಜಕಾಂಡ ಪುಸ್ತಕ 23ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ಇದು ಸಭೆಯ ಮೂಲ ಆರಂಭವನ್ನು ಸೂಚಿಸುತ್ತದೆ. ಈ ಲೋಕದೊಳಗಿಂದ ಕ್ರಿಸ್ತನ ದೇಹವೆಂಬ ಸಭೆಯಾಗಿ ಕರೆಯಲ್ಪಡುವ ವಿಶಿಷ್ಟ ಸೇವೆಗಾಗಿ ಪವಿತ್ರಾತ್ಮನ ಬರುವಿಕೆಯನ್ನು ತೋರಿಸುವಂಥದ್ದಾಗಿದೆ. ಪ್ರಿಯರೇ, ಪವಿತ್ರಾತ್ಮನು ಬರುವ ಕೆಲವು ಕ್ಷಣಗಳ ಮೊದಲು ಸಭೆಯೆಂಬುದು ಇರಲಿಲ್ಲ. ಆದರೆ ಪಂಚಾಶತಮ ದಿನದಂದು ಪವಿತ್ರಾತ್ಮನು ಬಂದಾಗ ಸಭೆಯು ಉಂಟಾಯಿತು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಕ್ರಿಸ್ತನ ಜನನಕ್ಕೆ ಬೆತ್ಲೆಹೇಮು ಹೇಗೋ ಹಾಗೇ ಯೆರೂಸಲೇಮು ಪವಿತ್ರಾತ್ಮನ ಆಗಮನಕ್ಕೆ ಹಾಗೇ ಇತ್ತು. ಪವಿತ್ರಾತ್ಮನು ಶರೀರಧಾರಿಯಾದನು. ಆತನು ವಿಶ್ವಾಸಿಗಳಿಗೆ ದೀಕ್ಷಾಸ್ನಾನ ಮಾಡಿದನು. ಅಂದರೆ ಪವಿತ್ರಾತ್ಮನು ಅವರನ್ನು ಕ್ರಿಸ್ತನ ಈ ಲೋಕದ ಶರೀರದೊಂದಿಗೆ ಸೇರಿಸಿದನು. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ
12ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ, ಯಹೂದ್ಯರಾಗಲಿ ಗ್ರೀಕರಾಗಲಿ, ದಾಸರಾಗಲಿ ಸ್ವತಂತ್ರರಾಗಲಿ, ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರಿಯರೇ, ಪಂಚಾಶತ್ತಮ ದಿನದಂದು ಪವಿತ್ರಾತ್ಮನು ಒಂದು ಸೇವೆಯನ್ನು ಪ್ರಾರಂಭಿಸಿದನು. ಆ ದಿನದಲ್ಲಿ ಪಂಚಾಶತ್ತಮ ದಿನವು ಸಂಪೂರ್ತಿಯಾಯಿತು. ಮುಂದಕ್ಕೆ ನಾವು ನೋಡೋಣ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 2ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದವುಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಂದು ಅತಿ ವಿಶೇಷ ಸಂಗತಿಯ ಕಡೆಗೆ ನಿಮ್ಮ ಲಕ್ಷ್ಯವನ್ನು ಸೆಳೆಯುತ್ತೇನೆ. ಪವಿತ್ರಾತ್ಮನು ಬಂದಾಗ ಆತನು ಕಣ್ಣಿಗೆ ಕಾಣಿಸಲಿಲ್ಲ, ಆದರೂ ತನ್ನ ಇರುವಿಕೆಯನ್ನು ಆತನು 2 ರೀತಿಯಲ್ಲಿ ತೋರಿಸಿದ್ದಾನೆ. ಆತನ ಕುರಿತಾಗಿ ಮಾನವರು ತಿಳುಕೊಳ್ಳುವಂತೆ 2 ಮಾಧ್ಯಮಗಳನ್ನು ಉಪಯೋಗಿಸಿದ್ದಾನೆ. ಒಂದು ಕಿವಿ ಹಾಗೂ ಇನ್ನೊಂದು ಕಣ್ಣಿನ ಮೂಲಕ. ಪ್ರಿಯರೇ, ನಾವು ನೋಡಲು ಕೇಳಲು ಶಕ್ತರಾಗಿದ್ದೇವೆ. ಪರಿಶುದ್ಧಾತ್ಮನು ಈ 2 ದ್ವಾರಗಳನ್ನು ಉಪಯೋಗಿಸಿಕೊಂಡಿದ್ದಾನೆ. ಕಿವಿಯ ಮೂಲಕ ಅವರು ಬಿರುಗಾಳಿ ಬೀಸುತ್ತದೋ ಎಂಬಂತೆ ಆಕಾಶದೊಳಗಿಂದ ಬಂದ ಶಬ್ದವನ್ನು ಕೇಳಿದರು. ಆ ಶಬ್ದವು ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿತು. ಅದು ಬಿರುಗಾಳಿ ಆಗಿರಲಿಲ್ಲ, ಬಿರುಗಾಳಿಯಂಥ ಶಬ್ದ ಎಂಬುದನ್ನು ಗಮನಿಸಿರಿ. ಪ್ರೀತಿಯುಳ್ಳ ದೇವಜನರೇ, ಮರಗಳೆಡೆಯಿಂದ ಬೀಸುವ ಗಾಳಿಯ ಶಬ್ದದಂತಿರಲಿಲ್ಲ. ಅದು ಒಂದು ಸುಂಟರ ಗಾಳಿಯ ಸದ್ದಿನಂತೆ ಕೇಳಿಸಿತು. ಇಡೀ ಯೆರೂಸಲೇಮಿಗೆ ಇದು ಕೇಳಿಸಿರಬಹುದೆಂದು ನಾನು ನೆನೆಸುತ್ತೇನೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನೀವು ಇದನ್ನು ಗಮನಿಸಲೇಬೇಕೆಂದು ಕೇಳಿಕೊಳ್ಳುತ್ತೇನೆ. ನಾಲಿಗೆಗಳು ಉರಿಯಂತಿದ್ದವು, ಅದು ಬೆಂಕಿಯಾಗಿರಲಿಲ್ಲ. ಆ ನಾಲಿಗೆಗಳು ಬೆಂಕಿಯಂತಿದ್ದು ಒಬ್ಬೊಬ್ಬರ ಮೇಲೆ ಕೂತುಕೊಂಡವು. ಇದು ಕಣ್ಣಿನ ದ್ವಾರದ ಮೂಲಕ ತಿಳುಕೊಂಡ ಸತ್ಯವಾಗಿದೆ. ಹೀಗೆ ಆ ಪಂಚಾಶತ್ತಮ ದಿನದಂದು ಸಭೆಗೆ ಪವಿತ್ರಾತ್ಮನು ಬಂದಾಗ ಅವರನ್ನು ಕ್ರಿಸ್ತನ ದೇಹಕ್ಕೆ ದೀಕ್ಷಾಸ್ನಾನ ಮಾಡಿಸಿದಾಗ ಅವರ ಕಣ್ಣಿಗೂ ಕಿವಿಗೂ ಅದು ತಿಳಿದು ಬಂದಂತಾಗಿತ್ತು. ಇದನ್ನು ಬೆಂಕಿಯ ಸ್ನಾನದೊಂದಿಗೆ ನಾವು ಹೋಲಿಸಿ ಗಲಿಬಿಲಿಗೊಳ್ಳಬಾರದು. ಬೆಂಕಿಯ ಸ್ನಾನವು ಇನ್ನು ಮುಂದೆ ಬರಲಿರುವ ನ್ಯಾಯ ತೀರ್ಪಾಗಿರುತ್ತದೆ. ಪ್ರಕಟಣೆ ಪುಸ್ತಕದಲ್ಲಿ ದೇವರ ಕೋಪವು ಪರಲೋಕದಿಂದ ಬೆಂಕಿಯ ರೂಪದಲ್ಲಿ ಪ್ರಕಟವಾದದ್ದನ್ನು ನೋಡುತ್ತೇವೆ. ಅದು ಬೆಂಕಿಯ ದೀಕ್ಷಾಸ್ಥಾನವಾಗಿದೆ. ಪ್ರಿಯರೇ, ಪವಿತ್ರಾತ್ಮನ ದೀಕ್ಷಾಸ್ಥಾನವನ್ನು ಹೊಂದದವರು ಮುಂದೆ ಬೆಂಕಿಯ ದೀಕ್ಷಾಸ್ಥಾನವನ್ನು ಹೊಂದಬೇಕಾಗಿರುತ್ತದೆ. ಅದು ನ್ಯಾಯ ತೀರ್ಪಾಗಿದೆ. ಈ ಬೆಂಕಿಯ ಸ್ನಾನವು ಕ್ರಿಸ್ತನನ್ನು ತಿರಸ್ಕರಿಸಿದವರಿಗೆ ಇರುತ್ತದೆ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನ ಹೇಳುತ್ತದೆ ಅವರು ಪವಿತ್ರಾತ್ಮ ಭರಿತರಾದರು ಎಂದು. ಅವರು ಪವಿತ್ರಾತ್ಮನ ದೀಕ್ಷಾಸ್ಥಾನ ಹೊಂದಿದರೋ ಎಂದು ಯಾರಾದರೂ ಕೇಳಬಹುದು. ನಾನು ಹೌದು ಎಂದು ಹೇಳುತ್ತೇನೆ. ಯೇಸು ಕೂಡ ಅದನ್ನೇ ಹೇಳಿರುತ್ತಾನೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದ್ದಾಗೆ ಅವರಿಗೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂಥ, ನೀವು ನನ್ನಿಂದ ಕೇಳಿದಂಥ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟದ್ದರಿಂದ ಈ ಯುಗಕ್ಕೆ ಬರಬೇಕಾಗಿದ್ದ ಪವಿತ್ರಾತ್ಮನ ಸೇವೆಗಳೆಲ್ಲವೂ ವಿಶ್ವಾಸಿಗಳಲ್ಲಿ ಪೂರ್ತಿಯಾದವೆಂದು ತಿಳಿಯುತ್ತದೆ. ಇದು ಕ್ರಮವಾಗಿ ನಡೆದು ಬಂತು. ಮೊದಲು ಅವರು ಹೊಸಬರಾದರು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವನು ದೇವರಾಜ್ಯಕ್ಕೆ ಸೇರಲಾರನು ಎಂಬುದಾಗಿ. ಎರಡನೇದಾಗಿ ನೋಡುತ್ತೇವೆ, ಪವಿತ್ರಾತ್ಮನು ಅವರಲ್ಲಿ ಬಂದು ನೆಲೆಸಿದನು.
ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ, ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೂರನೆಯದಾಗಿ ನಾವು ನೋಡುತ್ತೇವೆ, ಅವರು ದೇವರೊಂದಿಗೆ ಒಂದು ಶಾಶ್ವತವಾದ ಸಂಬಂಧಕ್ಕಾಗಿ ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದಾರೆ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13 ಮತ್ತು 14ನೇ ವಚನ ಹೀಗೆ ಹೇಳುತ್ತದೆ, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವೂ ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದಿರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟುಮಾಡುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, 4ನೇ ವಿಚಾರವನ್ನು ನಾವು ನೋಡುವಾಗ ನಾವು ಪವಿತ್ರಾತ್ಮನಿಂದ ದೀಕ್ಷಾಸ್ಥಾನ ಹೊಂದುತ್ತೇವೆ. ಸ್ಥಾನಿಕನಾದ ಯೋಹಾನನು ಇದನ್ನು ಮುಂತಿಳಿಸಿದ್ದಾನೆ. ಕರ್ತನಾದ ಯೇಸು ಇದನ್ನು ಪುನರುಚ್ಚರಿಸಿದ್ದಾನೆ. ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆ ದೀಕ್ಷಾಸ್ನಾನವು ನಡೆಯಿತು ಹಾಗೂ ಅದರಿಂದ ಅವರು ವಿಶ್ವಾಸಿಗಳ ಒಕ್ಕೂಟದಲ್ಲಿ ಸೇರಿಸಲ್ಪಟ್ಟರು. ಇದು ಸಭೆಯ ಆರಂಭವನ್ನು ಸೂಚಿಸುತ್ತದೆ. ಆ ದಿನ ಮೊದಲುಗೊಂಡು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡುವ ಪ್ರತಿಯೊಬ್ಬ ವಿಶ್ವಾಸಿಯು ಪವಿತ್ರಾತ್ಮನ ದೀಕ್ಷಾಸ್ಥಾನದ ಮೂಲಕ ಕ್ರಿಸ್ತನ ದೇಹದಲ್ಲಿ ಸೇರಿಸಲ್ಪಡುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು, ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪವಿತ್ರಾತ್ಮನ ದೀಕ್ಷಾಸ್ಥಾನವು ನಮಗೆ ಕೊಡಲ್ಪಟ್ಟ ಒಂದು ಅಪ್ಪಣೆಯಲ್ಲ, ಅದು ಒಂದು ಅನುಭವವೂ ಅಲ್ಲ, ಅದು ದೇವರ ಒಂದು ಕಾರ್ಯವಾಗಿದೆ. ಒಬ್ಬ ಕ್ರೈಸ್ತ ವಿಶ್ವಾಸಿಯಲ್ಲಿ ಪವಿತ್ರಾತ್ಮನು ವಾಸ ಮಾಡಲು ಒಂದು ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹಾಕುವುದು, ಕ್ರಿಸ್ತನ ದೇಹವೆಂಬ ಸಭೆಯಲ್ಲಿ ಸೇರಿಸಲ್ಪಡುವುದೂ ಆಗಿದೆ. ದೇವರ ಆತ್ಮನಿಂದ ತುಂಬಿಸಲ್ಪಡುವುದು ಸೇವೆಗೆ ಸಿದ್ಧ ಮಾಡುವುದಾಗಿದೆ. ನಾವು ಆತ್ಮನಿಂದ ತುಂಬಿಸಲ್ಪಡಲು ಅಪ್ಪಣೆ ಹೊಂದಿದವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಅವರು ಪವಿತ್ರಾತ್ಮ ಭರಿತರಾದ ಬಳಿಕ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ತೊಡಗಿದರು ಎಂಬುದಾಗಿ ನೋಡುತ್ತೇವೆ. ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಈ ಬೇರೆ ಬೇರೆ ಭಾಷೆಗಳು ಅಪರಿಚಿತ ಭಾಷೆಗಳಾಗಿರಲಿಲ್ಲ. ರೋಮಾಯ ಸಾಮ್ರಾಜ್ಯದಲ್ಲಿನ ಯಹೂದ್ಯರು ಬೇರೆ ಬೇರೆ ಭಾಷೆಗಳನ್ನಾಡುತ್ತಿದ್ದರು. ಈ ಭಕ್ತರೆಲ್ಲರೂ ರೋಮ್ ಸಾಮ್ರಾಜ್ಯದ ಬೇರೆ ಬೇರೆ ಪ್ರಾಂತ್ಯಗಳಿಂದ ಪಂಚಾಶತಮ ಹಬ್ಬಕ್ಕಾಗಿ ಸೇರಿ ಬಂದಿದ್ದರು. 3 ಹಬ್ಬಗಳಿಗಾಗಿ ಎಲ್ಲ ಯಹೂದ್ಯ ಪುರುಷರು ಯೆರೂಸಲೇಮಿಗೆ ಸೇರಿ ಬರಬೇಕೆಂಬ ನಿಯಮ ಅವರಲ್ಲಿತ್ತು. ಆದ್ದರಿಂದ ಅವರು ಯೆರೂಸಲೇಮಿನಲ್ಲಿದ್ದರು ಮತ್ತು ಅವರಲ್ಲಿ ಅನೇಕರಿಗೆ ಇಬ್ರಿಯ ಭಾಷೆ ಬರುತ್ತಿರಲಿಲ್ಲ. ಪ್ರಿಯ ಸ್ನೇಹಿತರೆ, ಪಂಚಾಶತಮ ದಿನವನ್ನು ಪುನರಾವರ್ತಿಸಲು ಸಾಧ್ಯವಿಲ್ಲ. ಅದು ಚರಿತ್ರೆಯ ಒಂದು ನಿರ್ದಿಷ್ಟ ಘಟನೆಯಾಗಿದೆ. ಬೆತ್ಲೆಹೇಮ್ ಹಾಗೂ ಕ್ರಿಸ್ತನ ಜನನವನ್ನು ನಾವು ಪುನರಾವರ್ತಿಸಲು ಸಾಧ್ಯವಿಲ್ಲದಿರುವಂತೆ ಇದನ್ನೂ ಪುನಃ ಮಾಡಲಾಗದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪರಿಶುದ್ಧಾತ್ಮನು ಪಂಚಾಶತಮ ದಿನದಂದು ಬಂದನು. ನೀವು ಆತನನ್ನು ಬರುವಂತೆ ಬೇಡಿಕೊಳ್ಳುವುದು, ಒತ್ತಾಯ ಮಾಡುವುದು ಅವಶ್ಯವಿಲ್ಲ. ಆತನು ಇಲ್ಲಿ ಇದ್ದಾನೆ. ದೇವರ ಆತ್ಮನು ಈ ದಿನಗಳಲ್ಲಿ ಭೂಲೋಕದಲ್ಲಿಯೇ ಇದ್ದಾನೆ. ಆತನು ಇಲ್ಲಿ ಇದ್ದಾನೆ. ಆತನು ಬಂದ ಬಳಿಕ ಏನು ಮಾಡುತ್ತಾನೆಂಬುದನ್ನು ಯೇಸು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ಬರೆದದೆ, ಆತನು ನನ್ನದರೊಳಗಿಂದ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆಪಡಿಸುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆತನು ಕ್ರಿಸ್ತನ ಸಂಗತಿಗಳನ್ನು ನಮಗೆ ತಿಳಿಸುವಾಗ ಆತನು ಇಲ್ಲಿ ಇದ್ದಾನೆಂದು ನಾವು ತಿಳಿದುಕೊಳ್ಳುತ್ತೇವೆ ಮತ್ತು ನಾವು ಕ್ರಿಸ್ತನ ಸಂಗತಿಗಳ ಕುರಿತಾಗಿ ಮಾತನಾಡುವಾಗ ಪವಿತ್ರಾತ್ಮನು ಅದರ ಕುರಿತು ಕಾರ್ಯ ಮಾಡುತ್ತಾನೆ. ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಎಂಬುದಾಗಿ ನಾವು ನೋಡಿದೆವು. ಪ್ರಿಯರೇ, ಈ ಅಪೊಸ್ತಲರು ಗಲಿಲಾಯದವರಾಗಿದ್ದರು.
ಅವರು ಇತರ ಈ ಎಲ್ಲ ಭಾಷೆಗಳನ್ನು ತಿಳಿದವರಾಗಿರಲಿಲ್ಲ. ಆದರೆ ಈಗ ಆ ಭಾಷೆಗಳಲ್ಲಿ ಮಾತನಾಡುತ್ತಿದ್ದರೆ ಪವಿತ್ರಾತ್ಮನು ಅವರಿಗೆ ಆ ಶಕ್ತಿಯನ್ನು ದಯಪಾಲಿಸಿದನು. ದೇವರಿಗೆ ಮಹಿಮೆಯಾಗಲಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯೆಹೂದ್ಯರು ಯೆರೂಸಲೇಮಿನಲ್ಲಿ ವಾಸವಾಗಿದ್ದರು ಎಂಬುದಾಗಿ. ಪ್ರಿಯರೇ, ಅವರು ಪಂಚಾಶತಮ ಹಬ್ಬಕ್ಕಾಗಿ ಎಲ್ಲ ಕಡೆಗಳಿಂದ ಸೇರಿ ಬಂದಿದ್ದರು. ಯೆರೂಸಲೇಮಿನಲ್ಲಿ ಅವರು ಇರುವುದಕ್ಕೆ ಇದೇ ಕಾರಣವಾಗಿತ್ತು. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಆ ಸಪ್ಪಳವಾದಾಗ ಜನರು ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಭಾಷೆಯಲ್ಲೇ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆ ಸಪ್ಪಳವು ದೊಡ್ಡ ಬಿರುಗಾಳಿಯ ಸದ್ದಿನಂತಿದ್ದರಿಂದ ದೊಡ್ಡ ಜನರ ಗುಂಪು ಅಲ್ಲಿ ಸೇರಿ ಬಂದಿತು. ಅಂದು ಯೆರೂಸಲೇಮಿನ ಜನರು ಕೇಳಿದ ಆ ಸದ್ದು ಆ ತನಕ ಎಂದೂ ಕೇಳಿರದಂಥದ್ದು. ಆದ್ದರಿಂದ ಅವರು ಅದರ ಕಡೆಗೆ ಓಡೋಡಿ ಬಂದರು. ಬಹುಶಃ ದೇವಾಲಯದ ಸ್ಥಳದಲ್ಲಿ ಎಲ್ಲ 120 ಮಂದಿ ವಿಶ್ವಾಸಿಗಳು ಅಲ್ಲಿದ್ದಿರಬಹುದು. ಆ ಸ್ಥಳಕ್ಕೆ ಓಡಿ ಬಂದ ಜನರು ದಿಗ್ಭ್ರಮೆಗೊಳಗಾದರು. ಯಾಕಂದರೆ ಪ್ರತಿಯೊಬ್ಬನು ತನ್ನ ಭಾಷೆಯಲ್ಲಿ ಅವರು ಮಾತನಾಡುವುದನ್ನು ಕೇಳುತ್ತಿದ್ದರು. ತಮ್ಮ ದೇಶ ಭಾಷೆಯನ್ನು ಅವರು ಕೇಳಿದ್ದು ಮಾತ್ರವಲ್ಲದೆ ಪ್ರತಿಯೊಬ್ಬನು ತನ್ನ ಸ್ವಂತ ಭಾಷೆಯನ್ನು ಅವರು ಮಾತನಾಡುತ್ತಿದ್ದರು. ಆ ಜನರು ಅರ್ಥವಿಲ್ಲದ ಮಾತುಗಳನ್ನು ಉಚ್ಚರಿಸುತ್ತಿರಲಿಲ್ಲ. ಅವರು ಯಾವುದೇ ತಿಳಿಯದ ಭಾಷೆಯಲ್ಲೂ ಮಾತಾಡುತ್ತಿರಲಿಲ್ಲ. ಗುಂಪಿನಲ್ಲಿದ್ದ ಬೇರೆ ಬೇರೆ ಜನರ ಭಾಷೆಗಳಲ್ಲೇ ಮಾತಾಡುತ್ತಿದ್ದರು. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತನಾಡುತ್ತಿರುವ ಇವರೆಲ್ಲರೂ ಗಲಿಲಾಯದವರಲ್ಲವೇ? ನಾವು ಪ್ರತಿಯೊಬ್ಬರೂ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡುವುದನ್ನು ಕೇಳುತ್ತೇವಲ್ಲ. ಇದು ಹೇಗೆ? ಪಾರ್ಥ್ಯರು, ಮೇದ್ಯರು, ಏಲಾಮ್ಯರು, ಮೆಸೊಪೊತಾಮ್ಯ, ಯೂದಾಯ, ಕಪದೋಕ್ಯ, ಪೊಂತ, ಅಸ್ಯ, ಫ್ರುಗ್ಯ, ಪಂಪುಲ್ಯ, ಐಗುಪ್ತ, ಕುರೇನೆಯ ಮಗ್ಗುಲಲ್ಲಿರುವ ಲಿಬ್ಯ, ಈ ಸೀಮೆಗಳಲ್ಲಿ ವಾಸವಾಗಿರುವವರು, ರೋಮಾಪುರದಿಂದ ಬಂದು ಇಳಿದಿರುವ ಯೆಹೂದ್ಯರು, ಯೆಹೂದ್ಯ ಮತಾವಲಂಬಿಗಳು, ಕ್ರೇತ್ಯರು, ಅರಬೀ ದೇಶದವರು ಆಗಿರುವ ನಾವು ನಮ್ಮ ಭಾಷೆಯಲ್ಲಿ ಇವರು ದೇವರ ಮಹತ್ವಗಳ ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ 3 ಭೂಖಂಡಗಳಿಂದ ಬಂದ ಜನರು ಸೇರಿದ್ದರು. ಖಂಡಿತವಾಗಿಯೂ ಅವರೆಲ್ಲರ ಭಾಷೆಗಳು, ಮಾತುಗಳು ಬೇರೆ ಬೇರೆಯೇ ಆಗಿತ್ತು. ಆದರೆ ಅವರು ಪ್ರತಿಯೊಬ್ಬರೂ ಈ ಗಲಿಲಾಯದವರು ತಮಗೆ ತಿಳಿಯುವಂಥ ಭಾಷೆಯಲ್ಲಿ ಮಾತಾಡುವುದನ್ನು ಕೇಳುತ್ತಿದ್ದರು. ಮತ್ತು ಈ ಭಾಷೆಗಳು ಜನರಿಗೆ ತಿಳಿದಿರದ ಭಾಷೆಗಳಾಗಿರಲಿಲ್ಲ. ಅಲ್ಲಿನವರು ಕೇಳಿ ಅರ್ಥ ಮಾಡಿಕೊಳ್ಳತಕ್ಕ ಭಾಷೆಗಳಾಗಿದ್ದವು. ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರಿಗೆ ಆಶ್ಚರ್ಯ ಉಂಟಾಗಿತ್ತು. ಗಲಿಬಿಲಿಗೊಂಡರು ಎಂಬುದು ಸರಿಯಾದ ಶಬ್ದವಾಗಿದೆ. ಅಲ್ಲಿ ಏನಾಗುತ್ತಿದೆ ಎಂಬುದು ಅವರಿಗೆ ತಿಳಿಯಲಿಲ್ಲ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಕ್ಷರಸ ಭಾಷಾಂತರವಾದಾಗ ಸಿಹಿ ದ್ರಾಕ್ಷಾರಸ ಎಂದಾಗುತ್ತದೆ. ಇದು ಹೆಚ್ಚಿನ ಅಮಲೇರಿಸುತ್ತದೆ. ಈ ಮನುಷ್ಯರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಅವರು ನೆನೆಸಿದರು. ಪಂಚಾಶತಮ ದಿನವು ಎಂಥ ಅದ್ಭುತ ದಿವಸವಾಗಿತ್ತು! ಅದು ಪವಿತ್ರಾತ್ಮನು ವಿಶ್ವಾಸಿಗಳ ಒಂದು ಒಕ್ಕೂಟವನ್ನು ಕರೆದು ಸಭೆಯನ್ನಾಗಿ ಸ್ಥಾಪಿಸಿದ ದಿನವಾಗಿತ್ತು. ಪ್ರಿಯರೇ, ಮುಂದಕ್ಕೆ ನಾವು ನೋಡುತ್ತೇವೆ, ಸಭಾಯುಗದ ಪ್ರಥಮ ಪ್ರಸಂಗ ಪೇತ್ರನಿಂದ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 14 ಮತ್ತು 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ.
ಈಗ ಬೆಳಿಗ್ಗೆ 9 ಗಂಟೆಯಾಗಿದೆಯಷ್ಟೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅಲ್ಲಿದ್ದ ಜನ ಸಂದಣಿಯು ಯಾರನ್ನೊಳಗೊಂಡಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅವರು ಯೂದಾಯದವರು, ಯೆರೂಸಲೇಮಿನ ನಿವಾಸಿಗಳೂ ಆಗಿದ್ದರು. ಆ ದಿನಗಳಲ್ಲಿ ಯೆರೂಸಲೇಮ್ ಪೂರ್ಣ ಯಹೂದಿ ನಗರವಾಗಿತ್ತು. ಈ ಆದಿಸಭೆ 100% ಯಹೂದ್ಯರದಾಗಿತ್ತು. ಅದು ಇಸ್ರಾಯೇಲ್ಯರನ್ನೊಳಗೊಂಡಿತ್ತು. ಪ್ರಿಯರೇ, ಜನರ ಹಾಸ್ಯದ ಮಾತುಗಳಿಗೆ ಪೇತ್ರನು ಉತ್ತರ ಕೊಡುತ್ತಾನೆ. ಇದು ಮದ್ಯದ ಅಮಲಲ್ಲ, ಯಾಕಂದರೆ ಈಗ ಎಷ್ಟು ಗಂಟೆ ನೋಡಿರಿ. ಆ ದಿನಗಳಲ್ಲಿ ಬೆಳಿಗ್ಗೆ ಯಾರೂ ಮದ್ಯಪಾನ ಮಾಡುತ್ತಿರಲಿಲ್ಲ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 16ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರುತ್ತದೆ: ಆದರೆ ಇದು ಪ್ರವಾದಿಯಾದ ಯೋವೇಲನ ಮೂಲಕವಾಗಿ ಹೇಳಿಸಿದ ಸಂಗತಿ ಎಂಬುದಾಗಿ. ಪ್ರಿಯರೇ, ಕುಹಾಕಿಗಳಿಗೆ ಅಪಹಾಸ್ಯ ಮಾಡುವವರಿಗೆ ಉತ್ತರವಾಗಿ ಪೇತ್ರನು ಈ ಪ್ರವಾದನೆಯ ಮಾತನ್ನು ಹೇಳುತ್ತಾನೆ. ಈ ಪ್ರವಾದನೆಯ ಮಾತನ್ನು ಹೇಳುವುದಕ್ಕೆ ಇದೇ ಕಾರಣವಾಗಿದೆ. ಅದೇನೆಂದರೆ, ಅಂದರೆ ಇದು ಅದಕ್ಕೆ ಸಮಾನವಾದದ್ದು, ಇಲ್ಲವೇ ಅದರಂತೆ ಇರುವಂಥದ್ದು ಎಂಬುದು. ಅದು ಯೋವೇಲನ ಪ್ರವಾದನೆಯ ನೆರವೇರಿಕೆ ಇದಾಗಿದೆ ಎಂದು ಅವನು ಹೇಳುತ್ತಿಲ್ಲ. ಅವನು ಹೇಳುತ್ತಿದ್ದಾನೆ, ಇದೊಂದು ವಿಚಿತ್ರವಾದ ಸಂಗತಿಯಾಗಿದೆ ಎಂದು ನೀವು ಯಾಕೆ ಭಾವಿಸುತ್ತೀರಿ? ಈ ಸಂಗತಿಗಳು ನಡೆಯಲಿವೆ ಎಂಬುದಾಗಿ ಪ್ರವಾದನೆಯೇ ಇದೆಯಲ್ಲ. ಪ್ರಿಯರೇ, ಪೇತ್ರನು ಮುಂದೆ ಯೋವೇಲನ ಪ್ರವಾದಿಸಿದ ಮಾತುಗಳನ್ನು ನುಡಿಯುತ್ತಾನೆ. ಪೇತ್ರನು ಹೇಳಿದ ರೀತಿಯನ್ನು ನಾನು ಮೆಚ್ಚುತ್ತೇನೆ. ಪ್ರವಾದನೆ ಪೂರ್ತಿಗೊಳಿಸಲ್ಪಟ್ಟಿತೆಂದು ಅವನು ಹೇಳುವುದಿಲ್ಲ, ನಡೆಯತಕ್ಕ ಸಂಗತಿ ಏನಾಗಿರುತ್ತದೆ ಎಂಬುದಾಗಿ ತಿಳಿಸುತ್ತಾನೆ. ಪ್ರಿಯರೇ, ಮುಂದಿನ ಕಾರ್ಯಕ್ರಮದಲ್ಲಿ ಇದರ ಮುಂದಿನ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಈವರೆಗೆ ದೇವರಾತ್ಮನು ನಮಗೆ ತಿಳಿಸಿದಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಕೂಡ ನಮ್ಮ ಜೀವಿತದಲ್ಲಿ ದೇವರಾತ್ಮನ ನಡೆಸುವಿಕೆಯೊಂದಿಗೆ ಮುಂದೆ ಸಾಗುವವರು ಆಗಬೇಕು. ಯಾಕಂದರೆ ನಮ್ಮಷ್ಟಕ್ಕೆ ನಾವು ನಮ್ಮ ಜ್ಞಾನ, ತಿಳುವಳಿಕೆ ಬಲದಲ್ಲಿ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲಾರೆವು. ಹಾಗೆ ಜೀವಿಸುವುದಕ್ಕೆ ಮನಸ್ಸು ಮಾಡುವುದಾದರೆ ಖಂಡಿತವಾಗಿಯೂ ನಾವು ಎಡವಿ ಬೀಳುತ್ತೇವೆ. ಪಾಪವು ನಮ್ಮನ್ನು ತನ್ನ ಮಾರ್ಗದಲ್ಲಿ ನಡೆಸುತ್ತಾ ಇರುತ್ತದೆ. ಹಾಗಾಗದಂತೆ ಇವತ್ತೇ ಕೃಪಾಸಮಯ ಇರುವಾಗ ನಮ್ಮನ್ನು ಯೇಸು ಕ್ರಿಸ್ತನ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ದೇವರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ ನಿರೀಕ್ಷೆಯ ಜೀವಿತದಲ್ಲಿ ಮುಂದೆ ಸಾಗೋಣ. ದೇವರಾತ್ಮನು ತಾನೇ ನಮ್ಮನ್ನು ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರ ಬಲವನ್ನು ಹೊಂದಿಕೊಳ್ಳಲು ಏಕ ಮನಸ್ಸಿನಿಂದ ಪ್ರಾರ್ಥನೆಯಲ್ಲಿ ಕಾಯುತ್ತಿದ್ದ ಶಿಷ್ಯ ಮಂಡಳಿಗೆ ದೇವರಾತ್ಮನ ಅಂದರೆ ಪರಿಶುದ್ಧಾತ್ಮನ ಬರುವಿಕೆಯಿಂದಾಗಿ ಅವರು ತುಂಬಿಸಲ್ಪಟ್ಟ ಅನುಭವ ವಿಶೇಷವಾದದ್ದು. ಪರಿಶುದ್ಧಾತ್ಮನು ತನ್ನ ಇರುವಿಕೆಯನ್ನು ತೋರಿಸಿದನು. ಇದರಿಂದ ಆದಿಸಭೆಯ ಉದಯವಾಯಿತು. ದೇವರ ಪ್ರವಾದನೆ ನೆರವೇರಿತು. ಪ್ರಿಯರೇ, ಪರಿಶುದ್ಧಾತ್ಮನು ನಮ್ಮ ಒಳಗೆ ಇರುವಾಗ ಆತನ ನಡೆಸುವಿಕೆಗೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಆಶೀರ್ವಾದವನ್ನು ನಿಮ್ಮದಾಗಿ ಮಾಡಿಕೊಳ್ಳಿರಿ. ಬನ್ನಿರಿ, ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಎಷ್ಟು ಒಳ್ಳೆಯ ಸಮಯವನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದೆ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಎಲ್ಲ ಪ್ರಿಯ ವೀಕ್ಷಕರ ಬಾಂಧವರಿಗಾಗಿ ಸ್ತೋತ್ರ. ದೇವರ ವಾಕ್ಯದಲ್ಲಿ ಬೆಳೆಯುವಂತೆ, ನಿನ್ನನ್ನು ಕಂಡುಕೊಳ್ಳಿಕ್ಕಾಗುವಂತೆ ಕೃಪೆ ಮಾಡು. ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸು. ಅವರೆಲ್ಲ ಅವಶ್ಯಕತೆಗಳನ್ನು ನಿನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀಗಿಸಬೇಕೆಂದು ಸ್ತೋತ್ರ ಮಾಡಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯದ ಧ್ಯಾನದಲ್ಲಿ ಸಂತೋಷಪಟ್ಟಿದ್ದೀರಾ? ಹಾಗಾದರೆ ಇತರರಿಗೂ ನಿಮ್ಮ ಸಂತೋಷವನ್ನು ತಿಳಿಯಪಡಿಸಿರಿ. ಪ್ರತಿದಿನವೂ ಕರೆ ಮಾಡಿ ಈ ಸೇವೆಯನ್ನು ಬೆಂಬಲಿಸಿರಿ. ದೇವರು ನಿಮ್ಮನ್ನು ಬಲಪಡಿಸಿ ನಡೆಸಲಿ. ವಂದನೆಗಳು.